ಹಾಯ್ ನಮಸ್ಕಾರ. ಖುಷಿಯ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಇದು ಬುಧವಾರ ಬೆಳಗಿನ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ವಾಕೆಲ್ಲ ಬಂದ ಮೇಲೆ ಕೆಲಸಗಳನ್ನ ಶುರು ಅವಾಗಲಿಂದನೇ ಅಲ್ವಾ, ಹೊರಗಡೆ ಒಂದು ವ್ಯೂನ ಹಾಗೆ ನೋಡ್ತಾ ಇದ್ದೀವಿ, ತೋರಿಸ್ತಾ ಇದ್ದೀನಿ. ಮತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀವಿ. ಹಾಗೆ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ಇವತ್ತು ಬೆಳಗಿನ ವಿಡಿಯೋನ ಹಾಗೆ ನಿಮ್ಮ ಮುಂದೆ ಶೇರ್ ಮಾಡ್ತಾ ಮಾತಾಡ್ತಾ ಹಾಗೆ ಲಾಗ್ನ ಶುರು ಮಾಡ್ಕೊಳ್ಳೋಣ. ಅಲ್ಲಿ ಏನೋ ಮಾಡ್ತಾಯಿದ್ರು ಕೆಳಗಡೆ ಮನೆ ಅಂಕಲ್ಲು, ಅಂದರೆ ದಾರಿಲಿ ನಾಯಿಗೇನೋ ಊಟ ಹಾಕ್ಬಿಟ್ಟಿದ್ದಾರೆ, ಅದು ನಾಯಿ ತಿಂದಿರಲಿಲ್ಲ, ಅದನ್ನೇನೋ ಕ್ಲೀನ್ ಮಾಡ್ತಾಯಿದ್ರು. ನಾನು ಹಾಗೆ ನೋಡ್ತಾ ಮಾತಾಡ್ತಾಯಿದ್ದೆ. ಇಲ್ಲಿ ಮ್ಯೂಟ್ ಆಗಿದೆ. ಬನ್ನಿ ಹೋಗೋಣ. ಮತ್ತು ಗುರುವಾರಕ್ಕೆ ತುಳಸಿನ ತೊಗೊಬಂದಿದ್ರು. ಮಾರ್ಕೆಟ್ ಕಡೆ ಹೋಗಿದ್ದಾರೆ, ಅಲ್ಲೇ ನಾವು ಹೋಗಿದ್ವಲ್ಲ, ಅಲ್ಲಿ ಸಿಕ್ತು, ತೊಗೊಂಡು ಬಂದಿದ್ದರು. ಫ್ರಿಜ್ಗೆ ಇಟ್ಬಿಡೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ. ಈಗ ಬೆಳಗ್ಗೆ ಶುರುವಾಗುತ್ತೆ. ವಾಕಿಂದ ಬಂದ ತಕ್ಷಣ ನಮ್ಮ ಮನೆಯವರು ನಾನಿಬ್ಬರು ವಾಕ್ ಹೋಗ್ತೀವಿ. ವಾಕ್ ಮಾಡಿ ಅಲ್ಲೇ ಅರ್ಧ ಗಂಟೆ ಎಕ್ಸಸೈಜು ಕೂಡ ಮಾಡ್ತೀವಿ. ಪಾರ್ಕಲ್ಲಿ ಎಕ್ಸಸೈಸ್ ಮಾಡೋದಿರುತ್ತೆ ನೋಡಿ, ಅರ್ಧ ಗಂಟೆ ವಾಕು, ಅರ್ಧ ಗಂಟೆ ಎಕ್ಸಸೈಸ್ ಮಾಡ್ಕೊಂಡು ಬರ್ತೀವಿ. ಈಗ ಒಂದು ಗ್ಲಾಸ್ ಲೆಮನ್ ವಾಟ್ರ್ ಕುಡಿತೀನಿ. ಉಗುರು ಬೆಚ್ಚಗಿರೋ ನೀರಿಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಾಕಿ 2 ಗ್ಲಾಸ್ಗೆ, ನಮ್ಮ ಮನೆಯವ್ರಿಗೆ 1 ಗ್ಲಾಸು, ನನಗೊಂದು ಗ್ಲಾಸು ಕುಡಿದು ಅನಂತರ ಗಂಜಿ ಕುಡಿಯುವಂಥದ್ದನ್ನು ಮಾಡ್ತೀನಿ. ಈಗ ಫಸ್ಟು ನೀರನ್ನು ಕೊಡ್ತಾಯಿದ್ದೀನಿ. ಲೆಮನ್, ಬರೀ ನಿಂಬೆ ರಸ ಅಷ್ಟೇ, ಏನು ಜೇನುತುಪ್ಪ ಆಗಲಿ ಇಂಥದ್ದನ್ನೆಲ್ಲ ಉಪಯೋಗಿಸಲ್ಲ. ಉಗುರು ಬೆಚ್ಚಗಿರೋ ನೀರಿಗೆ ಅವ್ರಿಗೆ ಅರ್ಧ ಹೋಳು ನಿಂಬೆಹಣ್ಣು, ನನಗೆ ಅರ್ಧ ಹೋಳು ನಿಂಬೆಹಣ್ಣು. ಸ್ಕಿನ್ನು ಗ್ಲೋ ಆಗಿರುತ್ತೆ. ನಿಂಬೆ ನಾವು ಏನು ಒಂದು ನಿಂಬೆಹಣ್ಣನಾದರೂ ಕೂಡ ನಾವು ದಿನಕ್ಕೆ 1 ನಿಂಬೆಹಣ್ಣನಾದರೂ ಯೂಸ್ ಮಾಡಬೇಕು. ಸ್ಕಿನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸ್ಕಿನ್ನಿನ ಆರೈಕೆಗೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಮಾತಾಡ್ತಾ ಏನು ಕೆಲಸದಮ್ಮ ಬರೋದು. ನಾವು ವಾಕ್ 5:15 ಹೋಗ್ತೀವಿ. 5:15 ವಾಕ್ ಹೋಗಿ 8:30 ಆಗುತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ. 8 ಗಂಟೆ 8:30 ಆಗುತ್ತೆ. ಏನೇನು ಬೇಕೋ ಅಲ್ಲೇ ತೊಗೊಂಡು ಬಂದುಬಿಡ್ತೀವಿ. ಬರ್ತಾ ಹಾಲು, ಮೊಸರು ಮತ್ತು ಫ್ರೆಶ್ ಆಗಿ ಸೊಪ್ಪು, ತರಕಾರಿ ಎಲ್ಲ ಕೂಡ ಸಿಗುತ್ತೆ. ನಾವು ವಾಕ್ ಮಾಡುವಂಥ ಪಕ್ಕದಲ್ಲೇ RMC ಇದೆ, ಮಾರ್ಕೆಟ್ ಇದೆ, ಅಲ್ಲೇ ಬೇಕು ಅಂದರೆ ತೊಗೊಂಡು ಬಂದುಬಿಡ್ತೀವಿ. ಬಂದು ಏನು ತಿಂಡಿ ಮಾಡಬೇಕು ಏನು ಅಂತ ಹೇಳಿ ರೆಡಿ ಮಾಡ್ಕೊಳ್ತೀನಿ. ಕೆಲಸದಮ್ಮ 9 ಗಂಟೆಗೆ ಬರ್ತಾರೆ. ಇರೋ ಪಾತ್ರೆ ಎಲ್ಲ ಬೆಳಗಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಟ್ಟು ಮುಂದೆ ಬಾಗಿಲೆಲ್ಲ ತೊಳೆದು ಹೋಗ್ತಾರವರು. ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ಬಿಡೋಣ. ನಾನು ತಿಂಡಿ ರೆಡಿ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಿ ಪೂಜೆನ ರೆಡಿ ಮಾಡ್ಕೋಬಹುದು, ಆಮೇಲೆ ತಿಂಡಿ ಮಾಡಬಹುದು. ಇದಾಗಿ ಏನು ನಿಂಬೆ ರಸ ಕುಡಿತೀವಿ ನೋಡಿ, ಆ ನಿಂಬೆ ರಸ ನೀರನ್ನು ಕುಡಿದಾಗ ಒಂದು ಅರ್ಧ ಗಂಟೆ ಏನು ತಿನ್ನಲ್ಲ, ಅರ್ಧ ಗಂಟೆ ನಂತರ 1 ಗ್ಲಾಸ್ ಗಂಜಿ ತೊಗೊಂಡು ಆಮೇಲೆ ಸ್ನಾನಕ್ಕೆ ಹೋಗ್ತೀವಿ. ಸ್ನಾನ ಮಾಡ್ಕೊಬಂದು ದೇವ್ರ ಪೂಜೆ ಮಾಡಿ ಆಮೇಲೆ ತಿಂಡಿ ಮಾಡುವಂಥದ್ದನ್ನು ಮಾಡ್ತೀವಿ. ಬೆಳಗ್ಗೆ ತುಂಬ ಆ್ಯಕ್ಟಿವ್ ಆಗಿರಬೇಕು. ನಾವೆಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಅಷ್ಟು ಕೆಲಸ ಕೂಡ ಆಗುತ್ತೆ ಬೇಗ, ಮತ್ತು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಲ್ವಾ. ನಮ್ಮ ಮನೆಯವ್ರ ಮೊಬೈಲಲ್ಲಿ ಏನೋ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಒಂದೇ ಸೈಡಿಗೆ ಮಲಗಿಬಿಟ್ಟಿದ್ದೀನಿ. ಅದೇ ಹೇಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ, ಲೆಫ್ಟ್ ಸೈಡು ತುಂಬ ನೋವು ಬಂದುಬಿಟ್ಟಿದೆ, ಒಂದೇ ಸೈಡಿಗೆ ಮಲಗಿಬಿಟ್ಟಿದ್ದೀನಿ ನಾನು. ಅಲ್ಲೋ ರಾತ್ರಿ ಕೆಲವು ಬಾರಿ ಕತ್ತು ಇವೆಲ್ಲ ನೋವು ಬರುತ್ತೆ ನೋಡಿ. ತಿಂಡಿ ಇವತ್ತು ಮಶ್ರೂಮ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಪಾತಿ, ಮಶ್ರೂಮ್ ಗ್ರೇವಿ ಮಾಡೋಣ. ಮಕ್ಕಳಿಬ್ಬರು ಕೂಡ ಹೇಳಿದರು, ನಿಮ್ಗೆ ಗೊತ್ತಿರೋ ಹಾಗೆ ಕಾರ್ತಿಕ್ ಮಾಸ ಅಲ್ಲ, ನಾನ್ ವೆಜ್ ಏನೂ ಕೂಡ ಮನೇಲಿ ಮಾಡ್ತಿಲ್ಲ, ಮಕ್ಕಳು ಪ್ರೋಟೀನ್ ಬೇಕು ನಮಗೆ, ಎಲ್ಲ ಪೂಜೆ ಅಂದ್ಕೊಂಡು ಏನೂ ಮಾಡೋದಿಲ್ಲ ನೀವು ಅಂತ ಇಬ್ಬರು ಕೂಡ ಅವರು ಹೇಳ್ತಿದ್ರು. ಮಶ್ರೂಮು, ಪನ್ನೀರ್ ಈ ರೀತಿ ಏನಾದರೂ ಮಾಡಿಕೊಡ್ಬೇಕಲ್ಲ ಅಂತ ಹೇಳಿ ಮಶ್ರೂಮ್ನ ತೊಗೊಂಬಂದಿದ್ದೀವಿ. ಮಶ್ರೂಮ್ ಗ್ರೇವಿ ಮಾಡಿ ಚಪಾತಿ ಮಾಡಿಕೊಡೋಣ ಅಂತ ಹೇಳಿ
ಅಂದ್ಕೊಂಡಿದ್ದೀನಿ. ಬನ್ನಿ ಆದರೆ ಆ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಕೆಲವರು ಹೇಳ್ತಾರೆ ಮಶ್ರೂಮ್ನ ನಾನ್ ವೆಜ್ಜು ಟೈಪಿಗೆ ಸೇರುತ್ತೆ ಅಂತ. ಖಂಡಿತ ಇಲ್ಲ, ಅದೊಂದು ಸಸ್ಯ, ಒಂದು ಗಿಡ ಅಂತ ಹೇಳ್ಕೋಬಹುದು. ಒಂದು ಹೇಗೆ ಅಂತ ಹೇಳಿದ್ರೆ ಅದು ಮಣ್ಣಲ್ಲಿ ಬೆಳೆಯುವಂಥದ್ದಲ್ವಾ, ಆ ಗೊಬ್ಬರದ ಮೇಲೆ ಬೆಳೆಯುವಂಥದ್ದು, ಮಣ್ಣಿನಲ್ಲಿ ಬೆಳೆಯುವಂಥದ್ದು. ಆದಷ್ಟು ತುಂಬ ಒಳ್ಳೆ ಗುಡ್ ರಿಚ್ ಪ್ರೋಟೀನ್ ಇದೆ ಮಶ್ರೂಮಲ್ಲಿ ಅಂತ ಹೇಳಬಹುದು. ಮಶ್ರೂಮಲ್ಲಿ ಪೌಡರು ಮತ್ತು ಮಶ್ರೂಮ್ ಸೂಪು ಎಲ್ಲ ಪೌಡರು ಅಂತ ಹೇಳಿದ್ರೆ ಒಂಥರ ಅದು ನಾವೇನು ಗ್ರೀನ್ ಟೀ ಕುಡಿತೀವಲ್ಲ ಆ ರೀತಿ ಸೂಪ್ ರೀತಿ ಮಾಡ್ಕೊಂಡು ಕುಡಿಯುವಂಥದ್ದು. ಇದನ್ನೆಲ್ಲ ಮಾಡ್ಕೋಬಹುದು. ಅದೆಲ್ಲ ತುಂಬ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಐ ರಿಚ್ ಪ್ರೋಟೀನ್ ಇರುವಂಥದ್ದು ಮಶ್ರೂಮಲ್ಲಾಗಲಿ ಪನ್ನೀರಲ್ಲಾಗಲಿ ಖಂಡಿತ ಇದೆ ಅಂತ ಹೇಳ್ಬೋದು. ಮಶ್ರೂಮ್ ತಿನ್ನೋದ್ರಿಂದ ತುಂಬ ಹೆಲ್ತ್ಗೆ ಒಳ್ಳೆಯದು, ವೆಯ್ಟ್ ಲಾಸ್ಗೂ ಕೂಡ ತುಂಬ ಒಳ್ಳೆಯದು ಅಂತ ಕೂಡ ನಾನು ಕೇಳ್ಪಟ್ಟಿದ್ದೀನಿ. ಆದ್ದರಿಂದ ಮಕ್ಕಳಿಗೆ ಕೊಡಬೇಕಲ್ಲ ಅಂತ ಹೇಳಿ. ಮತ್ತು ನಿಮ್ಮೆಲ್ರಿಗೂ ಕೂಡ ಗೊತ್ತು, ಮರುಮಾಂಗಲ್ಯ ಧಾರಣೆ ರಾಯರ ಇಚ್ಛೆಯಂತೆ ಆ ಕಾರ್ಯಕ್ರಮ ಇದೆ. ಅದಕ್ಕೆ ಪುರೋಹಿತರು ಒಂದು ಲೀಸ್ಟನ್ನು ಕೊಟ್ಟಿದ್ದರು. ಆ ಲೀಸ್ಟಲ್ಲಿ ಏನೇನಿದೆ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಓದಿ ಹೇಳ್ತಾ ಇದ್ದೀನಿ. ಯಾವಾಗ ಏನು ಆ ಕಾರ್ಯಕ್ರಮನೆಲ್ಲ ನಿಮಗೂ ಇನ್ವೈಟ್ ಮಾಡ್ತೀನಿ, ಎಲ್ಲರೂ ಬನ್ನಿ. ರಾಯರ ಇಚ್ಛೆಯಂತೆ ನಡೀತಾ ಇರುವಂಥ ಈ ಕಾರ್ಯಕ್ಕೆ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಬೇಕೇ ಬೇಕು. ಅದನ್ನು ಏನೇನು ಐಟಮ್ಸ್ ಬರೆದಿದ್ರು ಅದನ್ನು ಹೇಳ್ತಾ ನಮ್ಮ ಮನೆಯವ್ರ ಹತ್ರ ಮಾತಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಡೈಲಿ ಲಾಗ್ ಅಂತ ಹೇಳಿದ್ರೆ ಮನೆಯಲ್ಲಿ ಪ್ರತಿನಿತ್ಯದ ಕೆಲಸಗಳು ಹೇಗೋಗುತ್ತೆ, ಇಡೀ ದಿನ ಹೇಗಿರುತ್ತೆ ಅನ್ನೋದೇ ಲಾಗು. ನನ್ನ ವ್ಲಾಗ್ ನೋಡಿ ಏನಾದ್ರು ನಿಮಗೆ ಬೇಜಾರಾಗುತ್ತಾ, ಬೋರ್ ಆಗುತ್ತಾ ಅಂತ ಹೇಳಿ ತಿಳಿಸಿ ನನಗೆ. ಯಾವ ರೀತಿ ನಿಮಗೆ ವಿಡಿಯೋ ಬೇಕು, ಯಾವ ರೀತಿ ನಿಮ್ಮ ಹತ್ರ ಡೈಲಿ ಲಾಗ್ನ ಶೇರ್ ಮಾಡ್ಕೋಬೇಕು ಅಂತೇಳಿ ನಿಮ್ಮ ಅಭಿಪ್ರಾಯನೂ ಸಹ ನನಗೆ ಕಮೆಂಟಲ್ಲಿ ತಿಳಿಸಿ. ಬೋರ್ ಆಗ್ತಾ ಇದೆಯಾ ಏನು ಅಂತ ಹೇಳಿ ನನಗೆ ತಿಳಿಸಿ. ಹೇಗೆ ಬರ್ತಾ ಇದೆ ವಿಡಿಯೋ ಅಂತಲೂ ಕೂಡ ನನಗೆ ಕಮೆಂಟಲ್ಲಿ ತಿಳಿಸುವಂಥದ್ದನ್ನು ಮಾಡಿ. ಬನ್ನಿ ಅಡುಗೆ ಮನೆಗೆ ಹೋಗೋಣ. ಆ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ, ಮಶ್ರೂಮ್ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಚಪಾತಿ, ಪೂರಿ ಮತ್ತು ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ರೈಸ್ಗೂ ಕೂಡ ತಿನ್ನಬಹುದು. ಏನು ಗ್ರೇವಿ ಥರ ಬರುತ್ತಲ್ಲ, ತುಂಬ ತಿಕ್ಕಾಗೇನು ಮಾಡ್ತಿಲ್ಲ, ಸ್ವಲ್ಪ ಸಾಂಬಾರು ಟೈಪೇ ಬರುತ್ತೆ. ಆ ರೀತಿಯೇ ಮಾಡ್ತಾಯಿದ್ದೀನಿ, ಚಪಾತಿ ತಿನ್ನೋದಕ್ಕಲ್ವಾ, ಅದರಿಂದ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಮಶ್ರೂಮಲ್ಲಿ ತುಂಬ ಅಡುಗೆಗಳನ್ನ ಮಾಡಬಹುದು. ಮಶ್ರೂಮ್ ಕಬಾಬ್ ಮಾಡ್ಬೋದು, ಮಶ್ರೂಮ್ ಪನ್ನೀರ್ ಮಶ್ರೂಮ್ ಮಂಚೂರಿಯನ್ ಮಾಡಬಹುದು, ಮಶ್ರೂಮ್ ಗ್ರೇವಿ ಮಾಡಬಹುದು, ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡಬಹುದು. ಈ ರೀತಿ ತುಂಬ ರೀತಿಯೂ ಕೂಡ ಮಾಡಬಹುದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಬನ್ನಿ ಅಡುಗೆ ಮನೆಗೆ ಹೋಗೋಣ. ಮಶ್ರೂಮ್ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಮತ್ತು ಇದು ಗಂಜಿ, ಆಲ್ರೆಡಿ ಗಂಜಿ ಮಾಡಿಟ್ಟಿದ್ದೆ, ತಣ್ಣಗಾಗಬೇಕು ಅಂತ ಹೇಳಿ ಮಜ್ಜಿಗೆ ಮಿಕ್ಸ್ ಮಾಡ್ಕೊಳ್ತಿಲ್ಲ. ಯಾಕೆಂದರೆ ಇವಾಗ ಶೀತ ಹಿಮ ಬೇರೆ ಬೀಳ್ತಾ ಇರುತ್ತೆ ಬೆಳಗಿನ ಸಮಯ. ಮಜ್ಜಿಗೆ ಬೆಳಗ್ಗೆನೇ ಬೇಡ ಅಂತ ಹೇಳಿ ಬರೀ ಗಂಜಿನ ಮಾಡಿಕೊಂಡು 2 ಕಪ್ಪು ನಮ್ಮ ಮನೆಯವ್ರಿಗೆ ಮತ್ತು ನನಗೆ 2 ಕಪ್ ಗಂಜಿನ ರೆಡಿ ಮಾಡ್ತಾ ಇದ್ದೀನಿ. ಗಂಜಿ ಕುಡಿದು ಮತ್ತೆ ಕೆಲಸನ ಶುರು ಮಾಡ್ಕೊಳ್ತೀವಿ. ನೋಡ್ತಾ ಇದ್ದೀರಾ, 7:30 ಹತ್ತತ್ರ 8:08 ಅಂದ್ಕೊಳ್ತೀನಿ. ಮೋಡ ಒಂಥರ ಮಂಜು ಕವಿದ ವಾತಾವರಣ ಅನಿಸುತ್ತಲ್ಲ, ಆ ರೀತಿ ಇದೆ. ಬನ್ನಿ ಇವಾಗ ಒಂದು ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಗಂಜಿ ಕೊಟ್ಬಿಡೋಣ ಫಸ್ಟ್. ಗಂಜಿ ಎಲ್ಲ ಸ್ವಲ್ಪ ಕುದೀತಾ ಇದೆ, ಇನ್ನೂ ಆರ್ಲಿಕ್ಕೆ ಇಟ್ಟಿಲ್ಲ, ಅಂದರೆ ಕಡಿಮೆ ಉರಿಲಿಟ್ಟಿದ್ದೆ ನಾನು. ಒಂದು 5 ನಿಮಿಷ ಬೆಂದರೆ ಸಾಕು ಗಂಜಿ. ತುಂಬ ಜಾಸ್ತಿ ಏನು ಬೇಯಿಸೋದೇನು ಬೇಡ. ಗಂಜಿನ ಇಟ್ಟು ಆ ನಂತರ ನಾನು ಮೈಗೆ ಸ್ನಾನ ಮುಗಿಸ್ಕೊಬಂದು ತಿಂಡಿನ ರೆಡಿ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಾ, ನಾನು ಆಲ್ರೆಡಿ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿನ ದಪ್ಪ ದಪ್ಪ ಎಳೆಯಲ್ಲಿ
ಸ್ಲೈಸು ಅಲ್ಲ, ಒಂಥರ ದಪ್ಪ ದಪ್ಪ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಶ್ರೂಮ್ನ ಒಂದೆರಡು ಸಲ ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಗೋಡಂಬಿ ಇಷ್ಟನ್ನ ಒಂದು ಪೇಸ್ಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೆಡಿ ಮಾಡಿಟ್ಟಿದ್ದೀನಿ. ಮತ್ತು 2 ಹಸಿಮೆಣ್ಸಿನಕಾಯಿನ ತಗೊಳ್ತಾ ಇದ್ದೀನಿ. ಪೇಸ್ಟು ಕೂಡ ಏನು ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ, ಟೊಮೊಟೊ ಹಾಕಿದ್ದೀನಿ ನೋಡಿ, ಅದ್ರ ಜೊತೆಗೆ ಹಾಕಿ ರುಬ್ಕೋಬಹುದು. ಇಲ್ಲ ಅಂತ ಹೇಳಿದರೆ ಒಗ್ಗರಣೆಗಾದರೂ ಕೂಡ ನಾವು ಹಸಿಮೆಣ್ಸಿನ್ಕಾಯಿನ ಉಪಯೋಗಿಸ್ಕೋಬಹುದು. ಮಶ್ರೂಮ್ ತುಂಬ ಚೆನ್ನಾಗಿರುತ್ತೆ. ನೀವೇನೇ ರೆಸಿಪಿ ಮಾಡಿದ್ರೂ ಕೂಡ, ಮಶ್ರೂಮ್ ಬಿರಿಯಾನಿ ಮಾಡಿದ್ರೂ ಕೂಡ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮತ್ತು ರಿಚ್ ಪ್ರೋಟೀನ್ ಅಂತ ಕೂಡ ಹೇಳಿದೆ, ಒಳ್ಳೆಯದಲ್ವಾ, ಚೆನ್ನಾಗಿರುತ್ತೆ. ಏನೇ ಅಡುಗೆ ಮಾಡಿದ್ರೂ ಕೂಡ ಟೇಸ್ಟ್ ಅಂತೂ. ಹಾಗೆ ಒಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಗ್ಯಾಸನ್ನ ಹಚ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಎಣ್ಣೆನ ಹಾಕೋಣ. 2-3 ಸ್ಪೂನು ನಾನು ಆಯಿಲನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಗೋಡಂಬಿ ಇಷ್ಟನ್ನು ಮಾತ್ರ ಪೇಸ್ಟನ್ನು ರೆಡಿ ಮಾಡಿ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಈಗ ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ತಕ್ಷಣ ಈರುಳ್ಳಿನ ಹಾಕೋಣ. ಫಸ್ಟು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ ನೋಡಿ. ಈರುಳ್ಳಿ ಒಂಥರ ಸ್ಲೈಸ್ ತುಂಬ ತೆಳುವಾಗಿ ಒಂದೊಂದೇ ಲೇಯರ್ ತೆಗೆದ್ರೆ ಬರುತ್ತೆ ನೋಡಿ, ಆ ರೀತಿ ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕು. ಎಣ್ಣೆಲಿ ಚೆನ್ನಾಗಿ ಬೇಯೋದ್ರಿಂದ ಟೇಸ್ಟ್ ಜಾಸ್ತಿ ಕೊಡುತ್ತೆ ಅಂತ ಹೇಳ್ಬೋದು. ಇವಾಗ ನಾನು ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ತುಂಬ ಏನು ಬೇಯಬೇಕಾಗೇನಿಲ್ಲ. ಎಣ್ಣೆಲಿ ಸಾಧಾರಣ ಫ್ರೈ ಆದರೆ ಅರೋಮಾ ಮತ್ತು ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದು 3-5 ನಿಮಿಷ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನನಗೊಂದು 1/4 ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಸಾಲ್ಟನ್ನ ಹಾಕೋದ್ರಿಂದ ಈರುಳ್ಳಿ ಆಗಲಿ ಕ್ಯಾಪ್ಸಿಕಮ್ ಆಗಲಿ ರುಚಿ ಜಾಸ್ತಿ ಬರುತ್ತೆ. ಉಪ್ಪು ಹಿಡಿಯುತ್ತಲ್ಲ, ಅದರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ, ಒಂದು 1/4 ಸ್ಪೂನು. 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ತೆ. ಈಗ ಒಂದು 1/4 ಸ್ಪೂನ್ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡ್ರು ಈ ಸಂದರ್ಭದಲ್ಲಿ ಹಾಕೋದ್ರಿಂದ ಕಲರ್ ಬರುತ್ತೆ. ಅದರಿಂದ ಒಗ್ಗರಣೆ ಎಣ್ಣೆಗೆ ಹಾಕಿ ಬಿಸಿ ಮಾಡ್ಕೋಬೇಕು. ಏನು ಎಣ್ಣೆ ಇದೆಯೋ ಆ ಎಣ್ಣೆಗೆ ಚಿಲ್ಲಿ ಪೌಡ್ರನ್ನ ಒಂದು 1/2 ಸ್ಪೂನು, ತುಂಬ ಏನು ಬೇಡ, ಒಂದು 1/2 ಸ್ಪೂನನ್ನು ಹಾಕಿದ್ದೀನಿ. ಒಂದು 1/4 ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಮಶ್ರೂಮ್ನ 2 ಬಾರಿ ತೊಳೆದಿಟ್ಟಿದ್ದೀನಿ. ಕೆಲವರು ಮಶ್ರೂಮ್ನ ಕಟ್ ಮಾಡ್ತಾರೆ, ನಾನು ಕಟ್ ಮಾಡಲ್ಲ. ಅದ್ರ ಉಂಡೆ ಹೇಗಿದೆಯೋ ಅದೇ ರೀತಿ ಹಾಕ್ತೀನಿ. 1 ಬಾರಿ ಅರಿಶಿನ ಹಾಕಿ ತೊಳೆದಿದ್ದೀನಿ. ಅರಿಶಿನ ಉಪ್ಪು ಹಾಕಿ 1 ಬಾರಿ ಚೆನ್ನಾಗಿ ಪ್ಲೇನ್ ವಾಟ್ರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಇಡೀ ಏನಿದೆ ಮಶ್ರೂಮ್ ನಾನು ಹಾಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅರೋಮಾ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಚಪಾತಿ ಪೂರಿಯೊಂದಿಗೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಲ್ಲಿ ಪೌಡ್ರು ಎಲ್ಲ ಹಾಕಿರೋದ್ರಿಂದ ಮತ್ತು ಉಪ್ಪನ್ನ ಹಾಕಿರೋದ್ರಿಂದ ಮಶ್ರೂಮು ಕೂಡ ಉಪ್ಪು ಹಿಡಿಯುತ್ತೆ. ಉಪ್ಪು ಖಾರ ಎಲ್ಲ ಹಿಡಿಯುತ್ತಲ್ಲ, ರುಚಿ ಜಾಸ್ತಿ ತಂದುಕೊಡುತ್ತೆ ಅಂತ ಹೇಳ್ಬೋದು. ಈ ರೀತಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಮಶ್ರೂಮ್ ಗ್ರೇವಿ ಮಾಡಿ ಚಪಾತಿ ಹಿಟ್ಟು ಕಲಸಿ ಸೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಅಷ್ಟೊತ್ತಿಗೆ ಕೆಲಸದಮ್ಮ ಬರ್ತಾರೆ. ಇನ್ನು ಮಿಕ್ಕಿದ ಕೆಲಸ ಮಾಡ್ಕೊಳ್ತಾರೆ.
ಇನ್ಮೇಲೆ ಅಂಥ ಕೆಲಸ ಏನಿಲ್ಲ. ಮಧ್ಯಾಹ್ನ ಒಂದು 11:30 12 ಗಂಟೆವರೆಗೂ ಏನೂ ಇರಲ್ಲ. ಆಮೇಲೆ ಮತ್ತೆ ಅಡುಗೆನ ಶುರು ಮಾಡ್ಕೋಬಹುದಲ್ವಾ. ಸೆಲ್ಫೆಲ್ಲ ಅಡುಗೆ ಮಾಡಾದಮೇಲೆ, ತಿಂಡಿ ಆಗಲಿ ಅಡುಗೆ ಮಾಡಾದಮೇಲೆ ಶೆಲ್ಫೆಲ್ಲ ಕ್ಲೀನಾಗಿ ಪಾತ್ರೆ ಎಲ್ಲ ಏನೇನು ತೊಳೆದಿದೆಯೋ ಅದೆಲ್ಲ ಒಂದು ಕಡೆ ಇಟ್ಟು, ಕ್ಲೀನಾಗಿ ಅಡುಗೆ ಮಾಡಿದ್ದನ್ನೆಲ್ಲ ಒಂದು ಕಡೆ ಜೋಡಿಸಿ, ಸೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟವ್ ಕ್ಲೀನ್ ಮಾಡಿಬಿಟ್ರೆ ಇನ್ನು ಸಂಜೆವರೆಗೂ ಕೂಡ ಗಲೀಜಾಗಲ್ಲ, ನೀಟಾಗಿರುತ್ತೆ. ನೀಟಾಗಿದ್ದಷ್ಟು ನಮ್ಮ ಮನಸ್ಸು ಕೂಡ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಅಡುಗೆ ಮನೆ ನೀಟಾಗಿದೆ ಅಂದರೆ ನಮ್ಮ ಮನಸ್ಸು ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಇವೆಲ್ಲ ಕೆಲಸ ಮುಗಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ. ಈಗ ರುಬ್ಬಿರುವಂಥ ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು ಗೋಡಂಬಿ ಪೇಸ್ಟ್ ಇದನ್ನು ಇವಾಗ ನಾನು ಬೇಯ್ತಾ ಇರುವಂತಹ ಫ್ರೈ ಆಗಿರುವಂಥ ಮಶ್ರೂಮ್ಗೆ ನಾನು ಇವಾಗ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ವಿಡಿಯೋ ತುಂಬ ಕ್ಲಾರಿಟಿ ಕಾಣಿಸಲ್ಲ ನನಗೆ. ವಿಂಡೋದಲ್ಲಿ ಮೊಬೈಲ್ ಟ್ರೈಪ್ಯಾಡನ್ನು ಇಡ್ತೀನಿ, ಆ ಬೆಳಕಿಗೆ ವಿಡಿಯೋ ಕ್ಲಾರಿಟಿನೇ ಬರಲ್ಲ, ಒಂಥರ ಮಂಜು ಥರ ಕಾಣಿಸುತ್ತೆ. ನಾನು ಒಂದು 2 ಸ್ಪೂನು ಮಟನ್ ಮಸಾಲ ಹಾಕ್ತಾಯಿದ್ದೀನಿ. MDH ಆದರೂ ಸಹ ಸಿಗುತ್ತೆ, ತೇಜು ಅಲ್ಲಿ ಮಟನ್ ಮಸಾಲ ತುಂಬ ರೆಡಿಮೇಡ್ ಸಿಗುತ್ತಲ್ಲ, ಅದೊಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಈಗ ಮಿಕ್ಸಿ ಜಾರು ಕೂಡ ತೊಳೆದು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಬೇಯಲಿಕ್ಕೆ ಬಿಡಿ. ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನೋಡಿ, ತುಂಬ ಕ್ಲಾರಿಟಿ ಕಾಣಿಸುತ್ತೆ. ಇದು ಫ್ರಂಟ್ ಕ್ಯಾಮ್ರಾದಿಂದ ನಾನು ಸೆಲ್ಫಿ ಕ್ಯಾಮ್ರಾ ಇಟ್ಟುಬಿಟ್ಟಿದ್ದೀನಿ ಈಗ ವಿಡಿಯೋ ರೆಡಿ ಆಗಬೇಕಾದ್ರೆ. ಆ ಬೆಳಕಿಗೆ ಏನೋ ಗೊತ್ತಿಲ್ಲ, ಕ್ಲಾರಿಟಿನೇ ಕಾಣಿಸ್ತಿಲ್ಲ. ಸ್ವಲ್ಪ ಮೋಡ ಹೇಗೆ ಮಂಜು ಕವಿದ ವಾತಾವರಣನೋ ಹಾಗೆ ಮೊಬೈಲು ಕೂಡ ನೋಡಿ. ನಾನೀಗ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಕ್ಲಾರಿಟಿ ಕಾಣಿಸ್ತಾ ಇದೆಯಲ್ವಾ, ಈ ಥರ ಕಾಣಿಸ್ತಾ ಇದೆ. ನಾನು ಇಷ್ಟು ನೀರನ್ನು ಹಾಕಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಬೇಕು. ನೀವು ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ, ಚಪಾತಿ, ರೊಟ್ಟಿ, ಪೂರಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬೇಯಲಿಕ್ಕೆ ಬಿಡೋಣ. ನೋಡ್ತಾ ಇದ್ದೀರಾ, ಘಮ ಘಮ ಅಂತ ಫ್ಲೇವರು. ಚಪಾತಿಗಂತೂ ಹೇಳಿ ಮಾಡಿಸ್ದಂಗಿತ್ತು ಮಶ್ರೂಮ್. ನನ್ನ ದೊಡ್ಡ ಮಗನಿಗಂತೂ ಫೇವ್ರೇಟು. ಚಿಕ್ಕ ಮಗನಿಗೂ ಇಷ್ಟ, ಅದರಲ್ಲಿ ದೊಡ್ಡ ಮಗನಿಗಂತೂ ತುಂಬ ಇಷ್ಟಪಟ್ಟು ತುಂಬ ಖುಷಿಯಿಂದ ತಿಂತಾನೆ. ಎಲ್ಲ ಆಗಿದೆ. ಈಗ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗ್ಯಾಸನ್ನು ಆಫ್ ಮಾಡಿ ಒಂದು ಪ್ಲೇಟನ್ನ ಅಂದರೆ ಗ್ಲಾಸ್ ಲೆಡ್ಡನ್ನು ಮುಚ್ಚುತ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಆಫ್ ಮಾಡಿಬಿಟ್ಟು ಬಿಡೋಣ. ಇವಾಗ ಒಂದು 5 ನಿಮಿಷ ಆರಿದ್ಮೇಲೆ ಬಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಮಸ್ತಾಗಿರುತ್ತೆ ಅಂತ ಹೇಳಬಹುದು. ನೋಡ್ತಾ ಇದ್ದೀರಾ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ವಾ. ಬನ್ನಿ ಚಪಾತಿನೂ ಕೂಡ ಹಾಕ್ಬಿಟ್ಟು, ದೊಡ್ಡ ಮಗ ತಿಂಡಿಗೆ ಬರ್ತಾನೆ, ಈಗ ಅವನು ಕೊಟ್ಬಿಡೋಣ ಅಂತ ಹೇಳಿ ಒಂದು ಸಲ ನಿಮಗೆ ತೋರಿಸ್ಬಿಟ್ಟು ನಂತರ ಚಪಾತಿನ ಮಾಡ್ತೀನಿ. ನೋಡ್ತಾ ಇದ್ದೀರಾ, ತುಂಬ ಗಟ್ಟಿ ಮಾಡಿಲ್ಲ ನಾನು. ಮಶ್ರೂಮ್ ಗ್ರೇವಿ ತುಂಬ ತಿಕ್ಕಾಗೇನು ಮಾಡಿಲ್ಲ. ಈ ಥರ ಇದ್ದರೆ ರೈಸು ಕೂಡ ತಿನ್ಬೋದು, ಹಂಗಿದೆ. ನೋಡ್ತಾ ಇದ್ದೀರಾ, ಚಪಾತಿ ಕೂಡ ಆಗಿದೆ. ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ಮತ್ತು ನಾನು ತೊಗರಿಕಾಳು ಪಲ್ಯ ಕೂಡ ಮಾಡಿದ್ದೆ, ಆ ರೆಸಿಪಿ ಏನು ತೋರಿಸಿಲ್ಲ. ಸೊಪ್ಪು ಮತ್ತು ತೊಗರಿಕಾಳು ಅದು ಕೂಡ ಹಾಕ್ತಾಯಿದ್ದೀನಿ. ಮಶ್ರೂಮ್ ಗ್ರೇವಿನ ಹಾಕ್ತಾಯಿದ್ದೀನಿ. ಹೇಗೆ ಬಂತು ಇವತ್ತಿನ ವಿಡಿಯೋ ಅಂತ ಹೇಳಿ ತಿಳಿಸಿ. ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನನ್ನ ಡೈಲಿ ಲಾಗ್ ಯಾವ ರೀತಿ ಯಾವ ಕಂಟೆಂಟಲ್ಲಿ ಇರಬೇಕು ಅಂತ ಕೂಡ ನನಗೆ ತಿಳಿಸಿ, ತಪ್ಪದೇ ಕಮೆಂಟಲ್ಲಿ ತಿಳಿಸಿ. ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ನಾನು ಪ್ರತಿದಿನ ಹಾಕುವಂಥ ನೋಟಿಫಿಕೇಷನ್ ನಿಮಗೆ ಬಂದೇ ಬರುತ್ತೆ. ಬರಲಾ, ಮುಂದಿನ ಲಾಗಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.